ಸೊ ಹಾಯ್, ನಾನು ನಿಮ್ಮ ಸ್ಯಾಂಡಲ್ವುಡ್ ಸಲಗ ಮತ್ತು ಒಂದು ಮತ್ತು ದುನಿಯಾ ಸೂರಿ ಮತ್ತು ನಮ್ಮ ದುನಿಯಾ ವಿಜಯ್ ಅವರ ಒಂದು ಸಿನಿಮಾದ ಒಂದು ಭೀಮಾ ಅಂತ ಒಂದು ಸಿನಿಮಾದ ಟ್ರೈಲರ್ ಬಂದಿದೆ. ಸೊ ಆ ಟ್ರೈಲರ್ನ ಹೇಗಿದೆ ಅಂತ ನೋಡೋಣ. ಸೊ ಅವರೇ ಒಂದು ಎರಡನೇ ಬಾರಿ ಸಲಗ ಒಂದು ಈ ಎರಡನೇ ಬಾರಿ ಈ ಭೀಮಾ ಒಂದು ಅವರು ಸಿನಿಮಾವನ್ನು ಅವರೊಂದು ಡೈರೆಕ್ಟ್ ಮಾಡ್ತಿದ್ದಾರೆ. ಸೊ ಮೊದಲನೇಯಾಗಿ ಅವರೊಂದು ಸಲಗ ಸಿನಿಮಾದ ಡೈರೆಕ್ಟ್ ಮಾಡಿ ಸೊ ಡೈರೆಕ್ಟರ್ ಒಂದು ಪಟ್ಟದಲ್ಲಿ ಗೆದ್ದಿದ್ರು. ಮತ್ತು ಎರಡನೇ ಸಿನಿಮಾ ಅವರೊಂದು ಡೈರೆಕ್ಟ್ ಮಾಡ್ತಿದ್ದಾರೆ ಭೀಮಾ ಅಂತ. ಸೊ ಈ ಸಿನಿಮಾ ಇದೇ ತಿಂಗಳ ಆಗಸ್ಟ್ 9ಕ್ಕೆ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಕೂಡ ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಸೊ ಈಗ ಒಂದು ಟ್ರೈಲರ್ನ ಒಂದು ರಿವ್ಯೂವನ್ನು ನೋಡ್ಕೊಂಬರ ಹೇಗಿದೆ ಅಂತ. ಸೊ ಈ ಒಂದು ಸಿನಿಮಾ ಬ್ಯಾನರ್ಸ್ ಕೃಷ್ಣ ಕ್ರಿಯೇಷನ್ಸ್ ಮತ್ತು ಜಗದೀಶ್ ಫಿಲ್ಮ್ಸ್ ಅಂತ ಒಂದು ಬ್ಯಾನರಲ್ಲಿ ಬರ್ತಾ ಇದೆ. ಸೊ ಪ್ರೊಡ್ಯೂಸ್ ಮಾಡೋದು ಕೂಡ ಅವರೇ, ಕೃಷ್ಣ ಕಾರ್ತಿಕ್ ಮತ್ತು ಜಗದೀಶ್ ಗೌಡ ಅಂತ. ಸೊ ಇದನ್ನು ಡೈರೆಕ್ಟ್ ಮಾಡಿದ್ರು ನಮ್ಮ ದುನಿಯಾ ವಿಜಯ್ ಅವರೇ. ಸೊ ಮತ್ತು ಇದರ ಒಂದು ಮ್ಯೂಸಿಕ್ ಮತ್ತು ಚರಣ್ ರಾಜ್ ಅವರು ಮಾಡಿದ್ದು. ಸೊ ಎಡಿಟರ್ ಅವರು ದೀಪು ಎಸ್ ಕುಮಾರ್ ಅಂತ. ಸೊ ಈ ಭೀಮಾ ಅಂತ ಈ ಒಂದು ಸಿನಿಮಾದೊಂದು ಟ್ರೈಲರ್ಗೆ ಬಗ್ಗೆ ಮಾತಾಡಿ ಬಂದೆ. ಸೊ ಟ್ರೈಲರ್ ಸ್ಟಾರ್ಟ್ ಆದಾಗೆ ಒಂದು ಡೈಲಾಗ್ಸ್ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟಿದೆ. ಸೊ ಟ್ರೈಲರ್ ಒಂದು ಬಂದು ಸೊ ಟ್ರೈಲರ್ ನೋಡ್ತಾ ಹೋದಾಗೆ ನಮಗೆ ಫಿಲ್ಮ್ ಸ್ಟೋರಿ ಆಲ್ರೆಡಿ ಕನ್ಫರ್ಮ್ ಆಗಿಬಿಡುತ್ತೆ, ಫಿಲ್ಮ್ ಇದ್ದಂತೆ. ಸೊ ನನಗನ್ನಿಸ್ತಾ ಹಾಗೆ ಇದರ ಒಂದು ಸ್ಟೋರಿ ವಿಷಯಕ್ಕೆ ನಾನು ಹೋಗಲ್ಲ. ಸೊ ಸ್ಟೋರಿ ವಿಷಯ ನೀವು ಒಂದು ಟ್ರೈಲರ್ನ ನೋಡಿದಾಗೆ ನಿಮಗೆ ಸ್ಟೋರಿ ಬಗ್ಗೆ ಒಂದು ಐಡಿಯಾನೇ ಬಂದುಬಿಡುತ್ತೆ. ಸೊ ಅದೇ ಮಾಮೂಲಿ ಸೊ ಒಂದು ಡ್ರಗ್ಸ್ ಮಾಫಿಯಾ ಮಾಡ್ತಾರೆ. ಸೊ ಹುಡುಗಿಲ್ಲ ಅಂದರೆ ಹುಡುಗಿರನ್ನ ಕಿಡ್ನಾಪ್ ಮಾಡಿ ಸೇಲ್ ಮಾಡ್ತಿರ್ತಾರೆ. ಸೊ ಅದೇ ಒಂದು ರೌಡಿಸಮಲ್ಲಿ ಸೊ ಹೀರೋ ಕೂಡ ಇದನ್ನೇ ನೋಡಿದರೆ ಒಂದು ರೌಡಿಸಮಲ್ಲಿ ಇರೋ ಥರ ಒಂದು ಕಾಣಿಸುತ್ತೆ. ಮತ್ತು ಹುಡುಗಿರನ್ನ ಹೋಗಿ ಹೊರಗೆ ಬೇರೆ ದೇಶಕ್ಕೆ ಹೋಗಿ ಕಿಡ್ನಾಪ್ ಮಾಡೋದು, ಮಾಫಿಯಾ ಮಾಡೋದು, ಡ್ರಗ್ಸ್ ಮಾರೋದು. ಸೊ ಇದೇ ಹಳೆ ಮಾಮೂಲಿ ಒಂದು ಸ್ಟೋರಿನೇ ಇದೆ. ಬಟ್ ಸ್ಟೋರಿ ಚೆನ್ನಾಗಿರಲ್ಲ ಅಂತಲ್ಲ, ಕತೆ ಚೆನ್ನಾಗಿರುತ್ತೆ. ಸೊ ಇದೇ ಮಾಮೂಲಿ. ಸೊ ಸಾಕಷ್ಟು ಸಿನಿಮಾಗಳು ಬಂದುಬಿಟ್ಟಿದೆ ಸೊ ಈ ರೀತಿಯಾಗಿ. ಸೊ ಅಜಯ್ ಆ್ಯಸ್ ಯೂಶುವಲ್ ಹೊಸದು ಏನಿಲ್ಲ ಅಂತ ಅನ್ಕೋತೀವಿ. ಸೊ ಇನ್ನು ಮೇನ್ ಇದರೊಂದು ಹೈಲೈಟಕ್ಕೆ ಈ ಒಂದು ಟ್ರೈಲರ್ನ ಹೈಲೈಟಿಗೆ ಬಂದರೆ ಮೇನ್ ಕಾರಣ ಮತ್ತು ಇದರ ಒಂದು ಡೈರೆಕ್ಟ್ ಮಾಡಿರೋದು ಒಂದು ದುನಿಯಾ ವಿಜಯ್ ಅವರು ಆ ರೇಂಜಿಗೆ ಮಾಡಿದ್ದಾರೆ. ಮತ್ತು ಇದಕ್ಕೆ ಮೇನ್ ಎರಡು ಪ್ಲಸ್ ಪಾಯಿಂಟ್, ಮೇನ್ ಈ ಸಿನಿಮಾ ಒಂದು ಗೆಲ್ಲಿಸೋಕೆ ಮತ್ತು ಟ್ರೈಲರ್ ಗೆಲ್ಲಿಸೋಕೆ ಮೇನ್ ಸಿನಿಮಾ ಸ್ಟೋರಿ ಚೆನ್ನಾಗಿದ್ದರೆ ಮೇನ್ ಈ ಸಿನಿಮಾವನ್ನು ಗೆಲ್ಲೋಕೆ ಸಾಧ್ಯ ಅಂದರೆ. ಸೊ ಇನ್ನು ಇದರ ಒಂದು ಮ್ಯೂಸಿಕ್ ಮತ್ತು ಡೈಲಾಗ್ಸ್. ಸೊ ಚರಣ್ ರಾಜ್ ಅವರು ಈ ಒಂದು ಸಿನಿಮಾಗೆ ಒಂದು ಮ್ಯೂಸಿಕ್ ತುಂಬಾ ಒಂದು ಬೆಂಕಿಯಾಗಿ ಮ್ಯೂಸಿಕನ್ನು ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ನಮಗೆ ಲಾಸ್ಟ್ ಟೈಮ್ ಒಂದು ಟೀಸರ್ ಬಂತು ಮತ್ತು ಈ ಟ್ರೈಲರ್ ಕೂಡ ನಿಮಗೆ ಟ್ರೈಲರ್ ಕೂಡ ನಿಮಗೆ ಬೆಂಕಿ ಮ್ಯೂಸಿಕ್ ಮೂಡಿ ಬಂದಿದೆ. ಸೊ ಸಾಂಗ್ಸ್ಗಳನ್ನು ಕೂಡ ಆ ಸಾಂಗ್ಸ್ ತಕ್ಕಾಗಿ ಮ್ಯೂಸಿಕ್ ಕೊಟ್ಟಿದೆ. ಸಾಂಗ್ಸ್ಗಳು ತುಂಬ ಆಲ್ಬಮಲ್ಲಿ ಸೊ ಎಲ್ಲ ಸಾಂಗ್ಗಳು ಕೂಡ ಸೂಪರ್ ಹಿಟ್ ಆಗಿವೆ ಆಲ್ರೆಡಿ. ಸೊ ಆ ಸಾಂಗಿಗೆ ಕೂಡ ಮತ್ತು ಟ್ರೈಲರ್ ಮತ್ತು ಲಾಸ್ಟ್ ಟೈಮ್ ಒಂದು ಟೀಸರ್ ಬಂದಾಗ ಅದಕ್ಕೆ ಕೂಡ ಒಂದು ಮ್ಯೂಸಿಕನ್ನು ಕೊಟ್ಟಿದ್ದರು, ಬೆಂಕಿ ಮ್ಯೂಸಿಕನ್ನು ಕೊಟ್ಟರು ಚರಣ್ ರಾಜ್ ಅವರು. ಇವರು ಒಂದು ಮ್ಯೂಸಿಕ್ಲಿ ಯಾವುದೇ ರೀತಿ ಒಂದು ತೊಂದರೆ ಇಲ್ಲ, ಬೆಂಕಿ ಮ್ಯೂಸಿಕ್. ಮತ್ತು ಅದಕ್ಕೆ ತಕ್ಕ ಹಾಕಿ ಒಂದು ಡೈಲಾಗ್ಸ್ ರಿಟರ್ನ್ ಮಾಡಿದ್ದಾರೆ, ಒಂದು ಮಸ್ತಿ ಅವರು ಮಾತ್ರ ಡೈಲಾಗ್ಸು. ಸೊ ಲಾಸ್ಟ್ ಟೈಮ್ ಒಂದು ಕಾಟ್ಯಾರ ಸಿನಿಮಾಗೆ ಇವರೊಂದು ಡೈಲಾಗ್ಸ್ನ ಬರೆದಿದ್ದರು. ಏನು ಡೈಲಾಗ್ಸ್ ಬರೀತಾರೆ ಇವರು ಮಾಸ್ತಿ ಅವರು. ಬೆಂಕಿ ಪಂಚ್ ಡೈಲಾಗ್ಗಳು ಮಾಸ್ತಿ ಅವರೊಂದು ಬರೀತಾರೆ. ಸೊ ಇದರಿಗೆ ನಾನು ಈ ಸಿನಿಮಾದ ಸ್ಟೋರಿ ಬಗ್ಗೆ ಮಾತನಾಡೋದಕ್ಕೆ ಸೊ ವಿಡಿಯೋ ಮಾಡೋ ಕಾರಣವೇ ಇದಕ್ಕೆ. ಇವೆರಡು ಮ್ಯೂಸಿಕ್ ಮತ್ತು ಸ್ಟೋರಿ ಮತ್ತು ದುನಿಯಾ ವಿಜಯ್ ಅವರ ಒಂದು ಸ್ಟ್ರೆಂತ್, ಅವರ ಒಂದು ಟ್ಯಾಲೆಂಟ್, ವಿಜಯ್ ಅವರ ಟ್ಯಾಲೆಂಟ್ ಬಗ್ಗೆ. ಸೊ ಸ್ಟೋರಿ ಇದೆ. ಸೊ ಅದೇ ಮಾಮೂಲಿ ಸ್ಟೋರಿಗಿದೆ, ಹೊಸದಂತ ಅನ್ನಿಸ್ತಿಲ್ಲ ನನಗೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ಸೈಡಿಗೆ ಇಟ್ಟಿದ್ದೀನಿ. ಸೊ ಈ ಮೇನ್ ಇದರ ಒಂದು ಟೆಕ್ನಿಷಿಯನ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಎಡಿಟರ್ ಮತ್ತು ಒಂದು ಡೈಲಾಗ್ಸ್ ರೈಟರ್ ಬಗ್ಗೆ. ಇವರಿಗೆ ಒಂದು ಪ್ಲಸ್ಮೆಂಟ್ ಇವೆರಡು ಕೂಡ ಇದು ಒಂದು ಸಿನಿಮಾಗೆ ಪ್ಲಸ್ಮೆಂಟ್ ಹೈಲೈಟ್, ಮೇನ್ ಹೈಲೈಟ್ ಇವೆರಡು ಅಂತ ನಾನು ಇವೆರಡು ಹೈಲೈಟ್ ಅಂತ ನಾನು ಹೇಳ್ತೀನಿ. ಸೊ ಸಿನಿಮಾ ಸಕ್ಸಸ್, ಸ್ಟೋರಿ ಚೆನ್ನಾಗಿ ಸಿನಿಮಾ ಏನಾದರೂ ಸಕ್ಸಸ್ ಆದರೆ ಸೊ ಆಗಸ್ಟ್ 9ಕ್ಕೆ ನಾನು ಸಿನಿಮಾ ಕೂಡ ಹೋಗಿ ಒಂದು ರಿವ್ಯೂವನ್ನು ಮಾಡ್ತೀನಿ, ಅದನ್ನು ಕೂಡ. ಸೊ ಇವೆರಡು ಕೂಡ ಪ್ಲಸ್ ಪಾಯಿಂಟ್ ಈ ಸಿನಿಮಾಗೆ. ಚರಣ್ ರಾಜ್ ಅವರ ಮ್ಯೂಸಿಕ್ ಮತ್ತು ಮಾಸ್ತಿ ಅವರ ಒಂದು ಡೈಲಾಗ್ಸು. ಸೊ ಬೆಂಕಿ ಡೈಲಾಗ್ಸ್ ಮತ್ತು ಪಂಚ್ ಡೈಲಾಗ್ ಮಾತ್ರ ಬರೆದಿದ್ದಾರೆ ಅವರು. ಮತ್ತು ಇನ್ನು ಎಡಿಟ್ ಮಾಡಿದ್ರು ಒಂದು ದೀಪು ಎಸ್ ಕುಮಾರ್ ಅಂತ. ಸೊ ಎಡಿಟಿಂಗ್ ಕೂಡ ತುಂಬ ಚೆನ್ನಾಗಿದೆ, ನೀಟಾಗಿದೆ. ಸೊ ಇನ್ನು ಕ್ಯಾಮ್ರಾ ವರ್ಕು ಕೂಡ ಚೆನ್ನಾಗಿ ಬಂದಿದೆ. ಮತ್ತು ಇದರಲ್ಲಿ ಕೂಡ ದುನಿಯಾ ವಿಜಯ್ ಅವ್ರ ಫೈಟ್ ನೋಡಿ ನನಗೆ ತುಂಬಾ ಇವರೊಂದು ಫೈಟ್ ನೋಡಿ ನನಗೆ ಅಪ್ಪು ಸರ್ ಫೈಟಿಗೆ ಪುನೀತ್ ರಾಜ್ಕುಮಾರ್ ಅವ್ರ ಫೈಟ್ಗಳು ನೆನಪಂತ. ಸೊ ಆ್ಯಸ್ ಯೂಶುವಲ್ ಇಷ್ಟೊಂದು ಚೆನ್ನಾಗಿ ಫೈಟ್ ಮಾಡೋರು ಇದೆ ಅಪ್ಪು ಸರ್ ಮತ್ತು ದುನಿಯಾ ವಿಜಯ್ ಅವ್ರು ಬಿಟ್ಟರೆ. ಸೊ ಇವರಿಬ್ಬರು ಒಂದು ಫೈಟಲ್ಲಿ ಎರಡು ಕೂಡ ಒಂದು ಲೆವೆಲ್ ಆಗಿರುತ್ತೆ, ಸಮವಾಗಿರುತ್ತೆ ಫೈಟ್ ಮಾಡೋದಲ್ಲಿ. ತುಂಬಾ ಒದಿಯೋದು ಜಾಸ್ತಿ, ಕಿಕ್ ಮಾಡೋದು ಜಾಸ್ತಿ ಇವರಿಬ್ಬರು ಕೂಡ. ಸೊ ಅದೇ ರೀತಿ ಪುನೀತ್ ರಾಜ್ಕುಮಾರ್ ಫೈಟ್ ಮಾತ್ರ ನೋಡೋಕ್ಕೆ ಕಣ್ಣುಗಳು ಅದ್ಭುತ, ಅದರ ಮಜಾನೇ ಬೇರೆ. ಸೊ ಅದೇ ರೀತಿ ಈಗ ನನಗೆ ಈ ಒಂದು ಸಿನಿಮಾದಲ್ಲಿ ಇವರು ಒಂದು ಫೈಟ್ ನೋಡಿ ಪುನೀತ್ ಅವ್ರು ನನಗೆ ನೆನಪಾದರು. ಪುನೀತ್ ಅವರೊಂದು ಫೈಟನ್ನು ಮಿಸ್ ಮಾಡ್ಕೊಳ್ತಿದ್ದೆ ನೋಡಿ, ಅದೇ ನನಗೆ
ನನಗೆ ನೆನಪು ಬಂತು ಇದೊಂದು ಟ್ರೈಲರ್ ನೋಡಿ. ಸೊ ಇನ್ನೂ ಇದರ ಫೈಟ್ ಬಗ್ಗೆ ನಾನು ತುಂಬಾ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡು. ಸೊ ಇನ್ನೂ ಕೂಡ ಫೈಟ್ ಮಾತ್ರ ತುಂಬಾ ಇರ್ತಾವೆ ಅಂತ ನಾನು ಹೇಳ್ಕೊತೀನಿ. ಈ ಒಂದು ಸಿನಿಮಾದಲ್ಲಿ ಬೆಂಕಿ ಫೈಟ್ಗಳದು. ಸೊ ಅದೇ ರೀತಿ ಆ ಫೈಟ್ಗೆ ತಕ್ಕಂತೆ ಹೀರೋನ ತಕ್ಕಗೆ ಒಂದು ಡೈಲಾಗ್ಸನ್ನು ಬರೆದಿದ್ದಾರೆ. ಇನ್ನು ಇವ್ರ ಫೈಟ್ ನನಗೆ ತುಂಬ ಇಷ್ಟ ಆಯಿತು. ಇನ್ನು ವಿಜಯ್ ಅವ್ರ ಫೈಟ್ ನನಗೆ ತುಂಬಾ ಅಂದರೆ ತುಂಬ ಇಷ್ಟವಾಯಿತು. ಸೊ ಮತ್ತು ಇನ್ನು ಹಾಡುಗಳು ಕೂಡ ಅಂದರೆ ತುಂಬಾ ಇಷ್ಟ ಆಯಿತು. ಹಾಲು ಕೂಡ ಅಲ್ಲಿ ಸೂಪರ್ ಹಿಟ್ ಆಗಿ ಚೆನ್ನಾಗಿ ಹೋಗ್ತಾಯಿತ್ತು. ನನಗೂ ಕೂಡ ಒಂದೆರಡು ಹಾಡುಗಳು ಇಷ್ಟ ಆಗಿದೆ, ಚೆನ್ನಾಗಿದೆ ಹಾಡುಗಳು. ಸೊ ಮತ್ತು ಇನ್ನು ಹೀರೋಯಿನ್ ಅವರು ಮತ್ತು ಇನ್ನು ಸಿನಿಮಾದಲ್ಲಿ ಒಂದು ದೊಡ್ಡ ಒಂದು ಪಾತ್ರಗಳೆಲ್ಲ ಇದ್ದಾರೆ. ರಂಗಾಯಣ ರಘು ಅವರು ಇದ್ದಾರೆ ಮತ್ತು ಅಚ್ಯುತ್ ಕುಮಾರ್ ಅವರು ಇದ್ದಾರೆ. ಸೊ ಹೀರೋಯಿನ್ ಯಾರು ಒಂದು ಹೊಸದಾಗಿ ಅಶ್ವಿನಿ ಅಂತಿದ್ದಾರೆ. ಸೊ ಇನ್ನು ದೊಡ್ಡ ಎಲ್ಲ ಒಂದು ಟ್ರೈಲರ್ ಎಲ್ಲರನ್ನೂ ಕೂಡ ಟ್ರೈಲರ್ನೇ ತೋರಿಸಿದ್ದಾರೆ, ಸ್ವಲ್ಪ ತೋರಿಸಿದ್ದಾರೆ ಆಲ್ರೆಡಿ. ಸೊ ಎಲ್ಲರೂ ಕೂಡ ಇದು ಒಂದು ಚೆನ್ನಾಗಿರುತ್ತೆ. ಸಿನಿಮಾವನ್ನು ಆರಾಮಾಗಿ ನಾವು ನೋಡ್ಬೋದು ಥಿಯೇಟ್ರಲ್ಲಿ ಹೋಗಿ ಅಂತ ನಾನು ಹೇಳ್ತೀನಿ. ಸೊ ನಿಮಗೂ ಈ ಟ್ರೈಲರ್ಲಿ ಏನು ಅನಿಸುತ್ತೆ, ನಿಮಗೆ ಯಾವುದಾದ್ರು ಇಷ್ಟ ಆಯಿತು ಈ ಟ್ರೈಲರ್ ನೋಡಿ, ಸ್ಟೋರಿ ಅಥವಾ ಫೈಟ್ ಅಥವಾ ಟೆಕ್ನಿಷಿಯನ್ ಇಷ್ಟ ಆಯಿತು, ಮ್ಯೂಸಿಕ್, ಡೈಲಾಗ್ಸು ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಕೂಡ ಆಗಸ್ಟ್ 9ನೇ ತಾರೀಕಿಗೆ ಹೋಗಿ ಥಿಯೇಟರ್ನಲ್ಲಿ ಭೀಮಾ ಒಂದು ಮೂವಿನ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಫ್ರೆಂಡ್ಸ್, ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಒಂದು ಇಷ್ಟೇ. ನಿಮಗೆ ನನ್ನ ವಿಡಿಯೋ ಒಂದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗ್ತದೆ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.